ಯಾರು ಹೇಳಿದ್ದು? ಈಶ್ವರಪ್ಪ ಹೇಳ್ತಾರೆ ಸರ್. ಈಶ್ವರಪ್ಪ ಹೇಳ್ತಾರೆ, ನಾನು ಈಶ್ವರಪ್ಪನ ಬಗ್ಗೆ ಮಾತಾಡಲ್ಲ. ಯಾಕಂದರೆ ಅವನಿಗೆ ಬ್ರೈನ್ಗೂ ನಾಲ್ಗಿಗೂ ಲಿಂಕ್ ಇಲ್ಲ, ಅದರಿಂದ ಮಾತಾಡೋದು ಬಿಟ್ಬಿಟ್ಟಿದ್ದೀನಿ. ಅದೇ ರೀತಿ ಹೋದ ಅಸೆಂಬ್ಲಿನಲ್ಲೂ ಹೇಳಿದರು ಯಡಿಯೂರಪ್ಪ 136 ಸೀಟ್ ಗೆದ್ದು. ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿದರು. ನಾವು ಎಷ್ಟು ಗೆದ್ದೋ? 136 ಗೆದ್ದು. ಮತ್ತು ಯಡಿಯೂರಪ್ಪನವರು ಹೇಳೋದಿಲ್ಲ, ಯಾವಾಗ ಶಾಸ್ತ್ರ ಕಲ್ತ್ಕೊಂಡಿದ್ದಾರಂತೆ ಅವರು. 5ನೇ ಯಾಕೆ ಹೇಳೋದು ನಾವು? ಅವರು ಹೇಳ್ತಾರ ಯಾವ್ಯಾವ ಗೆಲ್ತೀವಿ ಅಂತ. ನಾವು 20 ಸೀಟ್ ಗೆದ್ದೇ ಗೆಲ್ತೀವಿ, ಶಿವಮೊಗ್ಗನೂ ಗೆಲ್ತೀವಿ. ನಾವು ವಿ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ದಿ ನೆಗೆಟಿವ್ ಥಿಂಗ್ಸ್. ಗೊತ್ತಾಯ್ತಾ? ನಮ್ಮ ಶಕ್ತಿ ಮೇಲೆ ನಾವು ನಂಬಿಕೆ ಇಟ್ಕೊಂಡಿರೋದು. ನಮ್ಮ ಶಕ್ತಿ ಮೇಲೆ ನಾವು ಗೆಲ್ತೀವಿ ಅಂತ ನಂಬಿಕೆ ಇಟ್ಕೊಂಡಿರೋದು. ನಾವು ಈಶ್ವರಪ್ಪ ನಿಂತ್ಕೊಂಡವ್ರೆ, ಅದ್ರ ಮೇಲೆ ನಾವು ನಂಬಿಕೆ ಇಲ್ಲ. ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಸರ್, ಸರ್ಕಾರದ ಖಜಾನೆ ಖಾಲಿ ಆಗಿರುವಂತ ಪ್ರದರ್ಶನ ಮಾಡಿದ್ದಾರೆ, ಅದಕ್ಕೋಸ್ಕರ ಚಂಪು ಪ್ರದರ್ಶನ ಮಾಡಿರುವಂತದ್ದು ಅಂತ ಹೇಳಿದ್ದಾರೆ. ಎಲ್ಲಿ ಖಜಾನೆ ಖಾಲಿ ಆಗಿದೆ? ಯಾರು ಹೇಳಿದವರು ಖಜಾನೆ ಖಾಲಿ ಆಗಿದೆ ಅಂತ? ಯಾರಪ್ಪ? ಹೆಂಗೆ? ಆನ್ ವಾಟ್ ಗ್ರೌಂಡ್ಸ್? ಟೆಲ್ ಮಿ, ಡಿಡ್ ಯು ಆಸ್ಕ್ ದಿಸ್ ಕ್ವಶನ್? ಆನ್ ವಾಟ್ ಗ್ರೌಂಡ್ಸ್ ಯು ಆರ್ ಟೆಲಿಂಗ್ ದಟ್ ಟ್ರೆಜರಿ ಈಸ್ ಎಂಟಿ ಅಂತ ಕೇಳ್ದ? ಯಾವ ಆಧಾರದ ಮೇಲೆ ಹೇಳ್ತಾರೆ? 36,000 ಕೋಟಿ ರೂಪಾಯಿ ಸರಿ ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಟಿದ್ದೀವಿ. ಮುಂದಿನ ಬಜೆಟ್ನಲ್ಲಿ 52,009 ಕೋಟಿ ಇಟ್ಟಿದ್ದೀವಿ. 120 ಇವ್ರ ಡಿಪಾರ್ಟ್ಮೆಂಟ್ಗೆ 7,500 ಜಾಸ್ತಿ ಕೊಟ್ಟಿದ್ದೀವಿ. ಹೆಂಗೆ ಖಜಾನೆ ಖಾಲಿ? 120 ಲಕ್ಷ. ಈ ಬಜೆಟ್ ನೋಡಿದ್ದೀರ ನೀವು? ಕುಮಾರಸ್ವಾಮಿ ಗೊತ್ತಂತ ಬಜೆಟು 1,20,000 ಕೋಟಿ ಡೆವಲಪ್ಮೆಂಟ್ಗೆ ಇಟ್ಟಿದ್ದೀವಿ. ಡೆವಲಪ್ಮೆಂಟ್ ವರ್ಕ್ಸ್ಗೆ ದುಡ್ಡು ಇಟ್ಟಿದ್ದೀವಿ. ಎಲ್ಲಿ ಖಾಲಿ ಆಗಿದೆ? ಏನು ನಿಲ್ಲಿಸಿದ್ದೀವ ಯಾವುದಾದ್ರು ಕೆಲಸ? ಸುಮ್ಮನೆ ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳಿದ್ರೆ ಅವನ್ನೆಲ್ಲ ನೀವು ಕೇಳ್ಕೊಬಂದು ನನಗೆ ಕೇಳ್ತಿದ್ದೀರಿ. ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹಿಂದೂಗಳ ರಕ್ಷಣೆ 23 ಅವರೇ ಇದ್ರಲ್ವಾ? 22 ಅವರೇ ಇದ್ರಲ್ವಾ? ಅದಕ್ಕಿಂತ ಜಾಸ್ತಿ 23ರಲ್ಲಿ ಕಡಿಮೆ ಆಗಿರೋದು. ಗೊತ್ತಾಯ್ತಾ? ಕ್ರೈಮ್ಸ್ ಕಡಿಮೆ ಆಗಿರೋದು ನಮ್ಮ ಕಾಲದಲ್ಲಿ, ಅವ್ರ ಕಾಲದಲ್ಲಲ್ಲ.